ಸರ್ ನಮಸ್ಕಾರ. ಗುಂಡ್ಲುಪೇಟೆ ಪ್ರಾಪರ್ಟಿಯಿಂದ ನಾನು ನಿಮ್ಮ ಶಿವು ಮಾತಾಡ್ತಿರೋದು. ನನ್ನ ಯೂಟ್ಯೂಬ್ ಚಾನಲು ಯಾರು ಹೊಸ್ದಾಗಿ ನೋಡ್ತಾ ಇದ್ದಾರೆ ದಯವಿಟ್ಟು ಲೈಕ್ ಮಾಡಿ. ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟು, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಯಾರಾದರೂ ಅಗ್ರಿಕಲ್ಚರ್ಗೆ ಜಾಗ ಹುಡುಕ್ತಾ ಇದ್ದಾರೆ ನೋಡಿ ಸರ್. 4 ಎಕರೆ 4 ಗುಂಟೆ ಜಾಗ ಒಂದು ನಂಜನಗೂಡು ರಿಜಿಸ್ಟ್ರೇಷನು ಮಾರಾಟಕ್ಕೆ ಬಂದಿದೆ. ವಿಲೇಜ್ಗೆ ಸೆಕ್ಯೂರು, ವಿಲೇಜ್ಗೆ ಒಂದು 200 ಮೀಟ್ರ್ ಆಗುತ್ತೆ. ಒಳ್ಳೆ ಜಾಗ, ಸೆಕ್ಯೂರ್ ಜಾಗ ತೋರಿಸ್ಕೊಡ್ತೀನಿ. ವಿಲೇಜು ಕೂಡ ನಿಮಗೆ ಏನು ಕಾಣಿಸ್ತಾ ಇದೆಯಲ್ಲ, ಮನೆ ಕಾಣಿಸ್ತಾ ಇದೆಯಲ್ಲ, ಅದೇ ವಿಲೇಜ್ ಬರುತ್ತೆ. ಜಸ್ಟ್ ಒಂದು 200 ಮೀಟ್ರ್ ಅಂತರದಲ್ಲಿದೆ ಜಾಗ. ಒಳಗಡೆ ಏನೇನಿದೆ ಎಲ್ಲ ತೋರಿಸ್ಕೊಡೋಕ್ಕೆ ಎಕ್ಸ್ಪ್ಲೇನ್ ಮಾಡ್ತೀನಿ ಖಂಡಿತ. ವೀಡಿಯೋ ನೀಟಾಗಿ ನೋಡಿ. ಅರ್ಧಂಬರ್ಧ ವೀಡಿಯೋ ಎಲ್ಲ ನೋಡಿ ಕಾಲ್ ಮಾಡೋಕೆ ಹೋಗ್ಬಿಡಿ ಸರ್ ದಯವಿಟ್ಟು. ಫುಲ್ ವೀಡಿಯೋ ನೋಡಿ. ಎಷ್ಟು ಡಿಸ್ಟೆನ್ಸ್ ಇದೆ, ಯಾವ ಊರ ಹತ್ರ ಇದು ಬರುತ್ತೆ ಎಲ್ಲನೂ ಕೂಡ ಹೇಳಿರ್ತೀನಿ ನಿಮಗೆ. ನೋಡಿ, ಇದು ಅಂದರೆ ಅವ್ರ ಜಮೀನು ಒಳಗಡೆ, ಹಿಂದ್ಗಡೆ ಜಮೀನವ್ರಿಗೆ ಓಡಾಡೋಕೆ ಬಿಟ್ಕೊಟ್ಟಿರೋದು. ಈ ರಸ್ತೆ ಏನು ಬರುತ್ತೆ ಇದನ್ನು ಬೇಕಾದ್ರೆ ಯೂಸ್ ಮಾಡ್ಕೋಬೋದು. ಇವ್ರ ಜಮೀನೇನಿದ್ರು ಈ ಕಡೆ ಮೆಸ್ ಹಾಕಿದಾರಲ್ಲ, ಮೆಸ್ಸಿಂದ ಒಳಗಡೆಗೆ ನಿಮಗೆ ಮುಂದೆ ಫ್ರಂಟಿಂದ ವಿಲೇಜು ಮೆಟ್ಲಿಂಗ್ ಇದೆ. ದೊಡ್ಡ ರೋಡ್ ಬರುತ್ತೆ ನಿಮಗೆ, 50ರಿಂದ 60 ಅಡಿ ದೊಡ್ಡ ರೋಡ್ ಬರುತ್ತೆ. ನೀವು ವ್ಯಾಪಾರಿ ಕಂಟೈನರ್ ಕೂಡ ಬರ್ಬೋದು. ಇಲ್ಲಿ ಕೂಡ ಒಳ್ಳೆ ರೆಡ್ ಸೈಲ್ ಬರುತ್ತೆ. ಈ ಜಮೀನ್ ಒಳಗಡೆ ನಿಮಗೆ 3 ಬೋರ್ವೆಲ್ ಇದೆ ನೋಡಿ. ಇದೆಲ್ಲ ಶುಂಠಿ ಹಾಕೊಂಡಿದ್ದಾರೆ ಇವರು. ಕೇರಳದವ್ರಿಗೆ ಗುತ್ತಿಗೆ ಕೊಟ್ಬಿಟ್ಟಿದ್ದಾರೆ ಶುಂಠಿಗೆ ನೋಡಿ. ಶುಂಠಿ ಕೂಡ ಒಳ್ಳೆ ಅದ್ಭುತ ಬಂದಿದೆ. ಇನ್ನೇನಿದೆಲ್ಲ ಕಟಾವ್ ಆಗುತ್ತೆ. ಟೋಟಲಿ 3 ಬೋರ್ವೆಲ್ ಬರುತ್ತೆ. ಒಂದು 50 ಕೋಕೋನಟ್ ಗಿಡಗಳು ಬರುತ್ತೆ, ಅದು ಕೂಡ ತೋರಿಸ್ಕೊಡ್ತೀನಿ ನಿಮ್ಗೆ. ಆಲ್ರೆಡಿ ಫಲ ಬರ್ತಕ್ಕಂಥದ್ದು ಕೋಕೋನಟ್ ಗಿಡಗಳಿದೆ. ಒಂದು 15ರಿಂದ 20 ಟೀ ಕುಡ್ ಮರಗಳು ಕೂಡ ಇದೆ. ಟೀ ಕುಡ್ ಮರಗಳು ಒಂದು 15-20 ಟೀ ಕುಡ್ ಇದೆ. ಮತ್ತು ಇದು ಕರ್ಪೂರ ಮರ ಅಂತ ಬರುತ್ತೆ, ಅದು ಕೂಡ ನಿಮ್ಗೊಂದು 20 ಕರ್ಪೂರ ಮರಗಳು ಇದೆ ನೋಡಿ. ತೋರಿಸ್ಕೊಡ್ತೀನಿ. ಎಂಟ್ರೆನ್ಸಲ್ಲಿ ಇದೆಯಲ್ಲ, ಅದು ಒಂದು 15-20 ಕರ್ಪೂರ ಮರಗಳು ಕೂಡ ಬರುತ್ತೆ. ಈ ಜಾಗ ಬಂದು ನಿಮಗೆ ಅಗ್ರಿಕಲ್ಚರ್ಗೆ ಒಳ್ಳೆ ಸೂಕ್ತವಾಗಿರೋಂಥ ಮಣ್ಣು ಇದೆ ನಿಮಗೆ ನೋಡಿ. ಯಾವ ಥರ ಇದೆ ಅಂದರೆ ಅದ್ಭುತವಾಗಿದೆ. ಜಾಗನೂ ಕೂಡ, ಸಾಯಿಲು ಕೂಡ ಅದ್ಭುತ ಆಗಿದೆ. ಇದರಲ್ಲಿ 3 ಬೋರ್ವೆಲ್ ಬರುತ್ತೆ. ಬೋರ್ವೆಲ್ ಕೂಡ ತೋರಿಸ್ಕೊಡ್ತೀನಿ ನಿಮಗೆ. 50 ಕೋಕೋನಟ್ ಗಿಡಗಳಿದೆ. ಇದು ನಂಜನಗೂಡು ರಿಜಿಸ್ಟ್ರೇಷನ್ ಬರ್ತಕ್ಕಂಥ ಜಾಗ. ಆಮೇಲೆ ವಿಲೇಜ್ಗೆ ಸೆಕ್ಯೂರ್ ಸರ್. ವಿಲೇಜ್ಗೆ ಒಂದು 200 ಮೀಟ್ರ್ ಅಂತರದಲ್ಲಿದೆ ವಿಲೇಜ್ಗೆ. ಇಲ್ಲೊಂದು ಬೋರ್ವೆಲ್ ಇದೆ. ಒಳ್ಳೆ ವಾಟರ್ ಸೋರ್ಸ್ ತುಂಬ ಚೆನ್ನಾಗಿದೆ ನಿಮಗೆ. 2.5ರಿಂದ 3 ಇಂಚ್ ಮೇಲಿದೆ ನೀರು ನೋಡಿ. ಇಲ್ಲೊಂದು ಹಲಸಿನ ಗಿಡನೂ ಕೂಡ ಇದೆ ನೋಡಿ. ಆ ಲಾಸ್ಟ್ ಬಾರ್ಡ್ರ್ ಏನು ಟೀ ಕುಡ್ ಕಾಣಿಸ್ತಾ ಇದೆ ನೋಡಿ, ನಿಮ್ಗೆ ಒಂದು 15-20 ಟೀ ಕುಡ್ಗಳು ಸಿಗುತ್ತೆ ನಿಮಗೆ ನೋಡಿ. ಅಲ್ಲಿ ಅದೇನು ಕಾಣಿಸ್ತಾ ಇದೆ ಟೀ ಕುಡು, ಅದನ್ನು ಕೂಡ ಈ ಜಮೀನಿಗೆ ಸೇರುತ್ತೆ. ಒಳ್ಳೆ ಸೂಪರ್ ಆಗಿದೆ ಸರ್ ಜಾಗ ಮಾತ್ರ. ಒಳ್ಳೆ ಜಮೀನು, ಅಗ್ರಿಕಲ್ಚರ್ಗೆ ಒಳ್ಳೆ ಜಾಗ. ಈ ಜಾಗದಿಂದ ನಿಮಗೆ ಮೈಸೂರು ನಿಮ್ಮ RMC ರಿಂಗ್ ರೋಡ್ ಏನಿದೆ ಅಲ್ಲಿಗೆ ಕರೆಕ್ಟಾಗಿ ಒಂದು 35ರಿಂದ 36 ಕಿಲೋಮೀಟ್ರ್ ಬರುತ್ತೆ. ನಂಜನಗೂಡು ಟೌನ್ ಲಿಮಿಟ್ಗೆ ಒಂದು 14ರಿಂದ 15 ಕಿಲೋಮೀಟ್ರ್ ನಂಜನಗೂಡು ಟೌನು. ಮೈಸೂರಿಗೆ ನಿಮಗೆ ಹೇಳಿದಾಗ 35 ಕಿಲೋಮೀಟ್ರ್ ಬರುತ್ತೆ. ನಿಮಗೆ ಬ್ಯಾಂಗ್ಳೂರಿಗೆ ಮಾಂದ್ರ ಬಂದರೆ ಇಲ್ಲಿಂದ ಒಂದು 160ರಿಂದ 170 ಕಿಲೋಮೀಟ್ರ್ ಬ್ಯಾಂಗ್ಳೂರು. ಒಂದು 160ರಿಂದ 170 ಕಿಲೋಮೀಟ್ರ್ ಮ್ಯಾಕ್ಸಿಮಮ್ ನಿಮಗೆ ಬ್ಯಾಂಗ್ಳೂರು. ಒಳ್ಳೆ ಜಾಗ ಸರ್, ಸೂಪರಾಗಿದೆ ಜಾಗ ಮಾತ್ರ. ಒಂದು 3 ಎಕರೆ 4 ಎಕರೆ ನೋಡ್ತಾ ಇರೋರ್ಗಂತೂ ಒಳ್ಳೆ ಜಾಗ. ಇದು 4 ಎಕರೆ 4 ಗುಂಟೆ ಬರುತ್ತೆ. ಒಳ್ಳೆ ಜಾಗ. ಆಮೇಲೆ ಫಲ ಬರ್ತಾ ಇರೋದು ಒಂದು 50 ಕೋಕೋನಟ್ ಗಿಡಗಳಿದೆ ನೋಡಿ. ಹಲಸಿನ ಗಿಡಗಳು ಕೂಡ 2 ಬರುತ್ತೆ. ಅಲ್ಲೊಂದಿದೆ ನೋಡಿ. ಟೀ ಕುಡ್ ನೋಡ್ತಾ ಇದ್ದೀರಲ್ಲ, ಈ ಥರ ಒಂದು 15-20 ಟೀ ಕುಡ್ಗಳಿದೆ ನೋಡಿ. ಹಲಸಿನ ಗಿಡ ಅಲ್ಲೂ ಒಂದಿದೆ ನಿಮಗೆ. ತೆಂಗು ಬಂದು ಕೋಕೋನಟ್ ಬಂದು ನೋಡಿ ಇದೆಯಾ, ಇದೊಂದು ಲೈನು ಅದೊಂದು ಲೈನು ಸ್ಟ್ರೈಟ್ ಕಾಣಿಸ್ತಾ ಇದೆಯಲ್ಲ, ಈ ಏನು ತೊಟ್ಟಿ ಕಾಣಿಸ್ತದೆ ಈ ಕಡೆಯಿಂದ ಈ ಕಡೆಗೆ ಕೊಡ್ತಕ್ಕಂಥದ್ದು ಜಾಗ. ಅದು ತೊಟ್ಟಿ ಕಡೆಯಿಂದ ಈ ಕಡೆಗೆ ಕೊಡ್ತಕ್ಕಂಥ ಜಾಗ. ಒಳ್ಳೆ ಫಲ ಬರ್ತಾ ಇದೆ. ತೆಂಗು ಕೂಡ ತೋರಿಸ್ಕೊಡ್ತೀನಿ ನಿಮಗೆ. ಇದು ನಿಮಗೆ ಮೈಸೂರು ಊಟಿ ಗುಂಡ್ಲುಪೇಟೆ ನ್ಯಾಷನಲ್ ಹೈವೇಯಿಂದ ಕರೆಕ್ಟಾಗಿ ಜಾಗಕ್ಕೆ ಒಂದು 6 ಕಿಲೋಮೀಟ್ರ್ ಆಗುತ್ತೆ. ವಿಲೇಜ್ಗೆ ಸೆಕ್ಯೂರು ಸರ್. ವಿಲೇಜ್ಗೆ ಒಂದು 200 ಮೀಟ್ರು. ಒಳ್ಳೆ ಸೆಕ್ಯೂರ್ ಜಾಗ, ತುಂಬ ಚೆನ್ನಾಗಿದೆ ಜಾಗನೂ ಕೂಡ ನೋಡಿ. ಯಾರು ಬೇಕಾದ್ರೆ ನೀವು ಪಾರ್ಟ್ನರ್ ತೊಗೋತೀನಿ ಅಂದರೂ ಕೂಡ ತೊಗೋಬೋದು. 2 ಎಕರೆ ಈ ಥರ ಪಾರ್ಟ್ನರ್ ತೊಗೋತೀನಿ ಸರ್ ಅಂದರು ಆರಾಮ್ಸೆ ತೊಗೋಬೋದು. ಜಾಗ ಮಾತ್ರ ಒಳ್ಳೆ ಅದ್ಭುತವಾಗಿದೆ ಜಾಗ ಮಾತ್ರ. ಫಲನೂ ಕೂಡ ಒಳ್ಳೆ ಸೂಪರ್ ಆಗಿಬಿಟ್ಟಿದೆ ತೆಂಗು, ಅದನ್ನು ಕೂಡ ತೋರಿಸ್ಕೊಡ್ತೀನಿ ನಿಮಗೆ. ಇದೆಲ್ಲ ಆಲ್ಮೋಸ್ಟ್ ಎಲ್ಲ ಶುಂಠಿ ಹಾಕ್ಬಿಟ್ಟಿದ್ದಾರೆ.
ಒಳ್ಳೆ ಸೂಪರ್ ಆಗಿದೆ. ಮೈಸೂರಿಗೆ ಒಂದು 35 ಕಿಲೋಮೀಟ್ರ್ ಬರುತ್ತೆ, ನಂಜನಗೂಡಿಗೆ ಒಂದು 15, ಬ್ಯಾಂಗ್ಳೂರಿಗೆ ಕರೆಕ್ಟಾಗಿ 160ಇಂದ 170 ಕಿಲೋಮೀಟ್ರು ಬ್ಯಾಂಗ್ಳೂರು. ನೋಡಿ ಸರ್, ಫಲ ಮಾತ್ರ ಎಲ್ಲ ಗಿಡದಲ್ಲೂ ಇದೇ ಥರ ಬಿಟ್ಟಿದೆ ಫಲ. ಒಂದು 50 ಗಿಡ ಕೋಕೋನಟ್ ಸಿಗುತ್ತೆ ಈ ಥರ ದೊಡ್ಡ ಗಿಡಗಳು. ನಿಮಗೆ 3 ಬೋರ್ವೆಲ್ ಬರುತ್ತೆ. ಒಂದು ಬೋರ್ವೆಲ್ ಇದೆ, ಅದು ಫುಲ್ಲು ಗಿಡಗಳು ಬೆಳ್ಕೊಬಿಟ್ಟಿದೆಯಲ್ಲ ಅದರೊಳಗಡೆ ಇದೆ. ಟೋಟಲ್ ನಿಮಗೆ 3 ಬೋರ್ವೆಲ್ ಬರ್ತಕ್ಕಂಥ ಜಾಗ ಇದೆ. ಒಳ್ಳೆ ತೆಂಗು ತೋಟ ಕೂಡ ಮಾಡ್ಬಿಡ್ಬೋದು ನೀವು, ಆ ಥರ ಇದೆ ಸೂಪರಾಗಿ. ಈ ಥರ ನಿಮಗೆ ನಂಜನಗೂಡು ನಿಯರು ಮೈಸೂರು ನಿಯರ್ ಸಿಕ್ಕೋದು ತುಂಬ ರೇರು. ಏನು ಮೈಸೂರು RMC ರಿಂಗ್ ರೋಡ್ಗೆ ಕರೆಕ್ಟಾಗಿ ಜಾಗ ಒಂದು 35 ಕಿಲೋಮೀಟ್ರ್ ಅಂತರದಲ್ಲಿದೆ ಜಾಗ ಮಾತ್ರ. ಒಳ್ಳೆ ಅದ್ಭುತ ಆಗಿದೆ ನೋಡಿ. ಆ ಕಡೆ ಮನೆ ಮಾಡ್ತಾ ಇದಾರಲ್ಲ ಅದು, ಆ ಕಡೆ ಅವರು ಬೇರೆಯವ್ರದ್ದು, ಈ ಕಡೆ ಮತ್ತು ಇದೊಂದು ಲೈನು 2 ತೆಂಗಿನ ಗಿಡ ಕೋಕೋನಟ್ ಗಿಡಗಳು ಸಿಗುತ್ತೆ ನಿಮಗೆ. ನೋಡಿ ಫಲ ಮಾತ್ರ ಎಲ್ಲ ಗಿಡದಲ್ಲೂ ಇದೇ ಥರ ಇದೆ ನೋಡಿ, ತೋರಿಸ್ತಾ ಇದ್ದೀನಿ ನೋಡಿ, ಇದೇ ಥರ ಇದೆ ಎಲ್ಲ ಗಿಡದಲ್ಲಿ. ನೋಡಿ ಸರ್, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಯಾರಾದರೂ ಅಗ್ರಿಕಲ್ಚರ್ಗೆ ಜಾಗ ಹುಡುಕ್ತಿರೋ ಒಳ್ಳೆ ಸೂಕ್ತ ಇರೋಂಥ ಜಾಗ, ದಯವಿಟ್ಟು ನೀವು ತೊಗೊಳ್ಳಿಲ್ಲ ಅಂದರೂ ತೊಗೊಳೋರಿಗೆ ದಯವಿಟ್ಟು ಲಿಂಕ್ ಶೇರ್ ಮಾಡಿ, ನಿಮ್ಮಿಂದ ಒಂದು ಹೆಲ್ಪ್ ಆಗಲಿ. ನನ್ನ ಯೂಟ್ಯೂಬ್ ಚಾನಲ್ ಯಾರು ಹೊಸದಾಗಿ ನೋಡ್ತಾ ಇದ್ರೆ ಲೈಕ್ ಮಾಡಿ, ಯಾಕೆಂದರೆ ನಾವು ಹಾಕೋವಂಥ ಹೊಸ ವೀಡಿಯೋಗಳು ನಿಮಗೆ ಬೇಗ ನೋಟಿಫಿಕೇಷನ್ ಬರುತ್ತೆ. ನಿಮ್ಮ ರಿಕ್ವೈರ್ಮೆಂಟು ಕೂಡ ಯಾವ ಬಜೆಟಲ್ಲಿ ಬೇಕು, ಯಾವ ರಿಕ್ವೈರ್ಮೆಂಟಲ್ಲಿ ಬೇಕು ನಿಮಗೆ, ಅದನ್ನು ಕೂಡ ನಮಗೆ ವಾಟ್ಸಪ್ ಮುಖಾಂತರ ತಿಳಿಸಿ. ಖಂಡಿತ ಅದೇ ಬಜೆಟ್ಗೆ ಜಾಗನೂ ಕೂಡ ಹುಡುಕೊಡೋಣ ನಿಮಗೆ. ನಾವಿರೋದೇ ಅದಕ್ಕೋಸ್ಕರ, ಜಾಗಗಳು ನಿಮ್ಗೆ ಯಾವ ಬಜೆಟಿಗೆ ಬೇಕು ಆ ಬಜೆಟ್ಗೆ ಖಂಡಿತ ಹುಡುಕೊಡ್ತೀವಿ ನಿಮಗೆ. ಡೈರೆಕ್ಟ್ ನಿಮಗೆ ಇದು ಡಾಕ್ಯುಮೆಂಟ್ಸ್ ಎಲ್ಲ ಲೀಗಲ್ ಇದೆ, ನೀವು ಡೈರೆಕ್ಟು ರಿಜಿಸ್ಟ್ರೇಷನ್ಗೆ ಹೋಗ್ಬೋದು. ಯಾಕೆಂದರೆ ಇವರು ಅಗ್ರಿಮೆಂಟ್ಗೆ ಟೈಮ್ ಕೂಡ ಡೌಟು, ಡೈರೆಕ್ಟು ರಿಜಿಸ್ಟ್ರೇಷನ್ಗೆ ಹೋಗ್ಬೇಕಾಗುತ್ತೆ. ಇದು ಡಾಕ್ಯುಮೆಂಟ್ಸ್ ಎಲ್ಲ ಲೀಗಲ್ ಇದೆ. ಇದು ರೈತರ ಹತ್ರನೇ ಇರೋ ಅಂಥದ್ದು, ಯಾಕಂದರೆ ಅವ್ರು ಕೊಡೋಕ್ಕೋಸ್ಕರ ಡಾಕ್ಯುಮೆಂಟ್ಸ್ ಎಲ್ಲ ಲೀಗಲ್ ಮಾಡಿ ಇಟ್ಕೊಂಡಿದ್ದಾರೆ. ಒಳ್ಳೆ ಮಣ್ಣು ಕುಂಕುಮ ಥರ ಇದೆ ಸಾಯಿಲ್ ಮಾತ್ರ. ನೋಡಿ ತೋರಿಸ್ಕೊಡ್ತೀನಿ ನಿಮಗೆ. ನೋಡಿ ಎಲ್ಲ ಗಿಡದಲ್ಲೂ ಕೂಡ ಇದೇ ಥರ ಇದೆ. ನೀವು ಆಲ್ರೆಡಿ ಬಂತು ಅಂದರೆ ಜಮೀನಲ್ಲಿ ಎಳ್ನೀರು ಕಾಯಿ ಕಿತ್ಕೊಂಡು ಆರಾಮ್ಸೆ ಹೋಗ್ಬೋದು ನೀವು. ನೋಡಿ ಒಂದು ಬೋರ್ವೆಲ್ ಇದೆ, ಟೋಟಲಿ 3 ಬೋರ್ವೆಲ್ ಇದೆ. ಅಲ್ಲೂ ಒಂದಿದೆ, ಅದಕ್ಕೆ ಮೋಟ್ರ್ ಬಿಟ್ಟಿಲ್ಲ ಗೊತ್ತಿಲ್ಲ. ಒಟ್ಟಿಗೆ 3 ಬೋರ್ವೆಲ್ ಇದೆ ಅಂತ ಹೇಳಿದ್ದಾರೆ. ನಿಮ್ಗೆ ಆಲ್ರೆಡಿ 2 ಬೋರ್ವೆಲ್ ತೋರಿಸಿದ್ದೀನಿ ನಿಮಗೆ. ಡಾಂಬರು ನಮಗೆ ಒಂದು 20 ಎಕರೆ, ಒಂದು 20ರಿಂದ ಒಂದು 10ರಿಂದ 20 ಇದು ಕರ್ಪೂರ ಮರಗಳು ಹೇಳಿದ್ನಲ್ಲ ಆವಾಗಲೇ, ಈ ಥರ ಸಿಗುತ್ತೆ ನಿಮಗೆ ಫ್ರಂಟಲ್ಲಿ. ದೊಡ್ಡ ರೋಡ್ ಬರುತ್ತೆ, 50ರಿಂದ 60 ಅಡಿ ದೊಡ್ಡ ರೋಡು. ಇದರಿಂದ ಮುಂದುಗಡೆನೂ ಕೂಡ ಮೈಸೂರು ಬ್ಯಾಂಗ್ಳೂರು ಎಲ್ಲ ಪರ್ಚೇಸ್ ಮಾಡಿದ್ದಾರೆ. ನೋಡಿ ಇದೇ ಜಾಗ ಒಳ್ಳೆ ಸೂಪರಾಗಿದೆ. ಓಕೆ ಸರ್, ಥ್ಯಾಂಕ್ ಯು. ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ, ಡೈರೆಕ್ಟ್ ನಿಮ್ಗೆ RTC ಓಡರ್ ಹತ್ರನೇ ಕೂರಿಸ್ಕೊಡ್ತೀವಿ. ನಮ್ಮದು ಮಾಮೂಲಿ 2% ಕಮಿಷನ್ ಇರುತ್ತೆ. ಜಾಗ ಸೂಪರಾಗಿದೆ ಜಾಗ ಒಂಥರ. ಲಾಸ್ಟ್ ಇಲ್ಲಿ ನೋಡಿ, ನಿಮ್ಗೆ ಅವಾಗಲೇ ತೋರಿಸ್ದಂಗೆ ಈ ಎಂಟ್ರೆನ್ಸಿಂದ ಲಾಸ್ಟ್ ಡೆಡ್ ಎಂಡ್ ನಿಮ್ಗೆ ಅವಾಗಲೇ ತೋರಿಸ್ತಾನೆ ನೋಡಿ, ಅಲ್ಲಿವರೆಗೂ ಬರುತ್ತೆ ಎಂಟ್ರೆನ್ಸ್. ನಿಮಗೆ ಆ ಕಡೆ 10 ಬರುತ್ತೆ, ಒಂದು 50 ಗಿಡ. ಓಕೆ ಸರ್, ಥ್ಯಾಂಕ್ ಯು.